ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ವಾಸ್ತು ವಿಚಾರಗಳು ಬಂದಾಗ ಪಾಟ್ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ. ಮನೆಯಲ್ಲಿ ಗಿಡಗಳನ್ನು ಎಲ್ಲಿಡಬೇಕು, ಎಲ್ಲಿಡಬಾರ್ದು, ಯಾವ ರೀತಿ ಇಡಬೇಕು ಇತ್ಯಾದಿಗಳನ್ನ. ಇವತ್ತು ಇನ್ನೊಂದು ವಿಷಯವನ್ನು ನಾನು ತೊಗೊಂಬಂದಿದ್ದೀನಿ. ಇದು ಗಿಡಗಳಿಗೆ ಸಂಬಂಧಪಟ್ಟಂಥ ವಿಷಯವೇ ಆಗಿದೆ. ನಾವೇನು ಮಾಡ್ತೀವಿ, ನಾವು ತಿಂದು ಬಿಟ್ಟಿರುವಂಥ ಎಂಜಿಲು ನೇರವಾಗಿ ಗಿಡಗಳಿಗೆ ಹಾಕ್ತಾ ಇರ್ತೀವಿ. ಕೇಳಿದ್ರೆ ಇದು ಒಂದು ಗೊಬ್ಬರ ಆಗುತ್ತೆ ಅಂತೀವಿ. ಬಾಳೆಹಣ್ಣು ಆಗ್ಬೋದು, ಏನೇ ಆಗಿರ್ಬೋದು. ಕೆಲವೊಂದು ಸಲ ಮನೆಯಲ್ಲಿ ಬಂದ್ಬಿಟ್ಟು ಅನ್ನ ಇತ್ಯಾದಿಗಳು ಉಳಿತದೆ. ಆ ಹಳಸಿರುವಂಥ ವಸ್ತುಗಳಾಗಿರ್ಬೋದು ಅಥವಾ ಯಾವುದಾದ್ರು ತರಕಾರಿ ಇತ್ಯಾದಿಗಳಾಗಿರ್ಬೋದು, ಅದನ್ನು ನೇರವಾಗಿ ಗಿಡಗಳಿಗೆ ಹಾಕ್ತೀವಿ. ನೋಡಿ, ಇದನ್ನು ಗೊಬ್ಬರ ಮಾಡಿ ನೀವು ಹಾಕಿದ್ರೆ ಅದು ವಿಷಯ ಬೇರೆ. ನೇರವಾಗಿ ನೀವು ಹಾಕಿದಾಗ ಏನು ಪರಿಣಾಮ ಬೀರುತ್ತೆ, ಇದು ನೀವು ನೇರವಾಗಿ ನಿಮ್ಮ ಎಂಜಲನ್ನು ಗಿಡಗಳಿಗೆ ನೀವು ಹಾಕಿದಾಗ, ನಿಮ್ಮ ಮನೆಯಲ್ಲೇ ನೀವು ಗಿಡ ಬೆಳೆಸ್ತಾ ಇದ್ದೀರಾ, ಆ ಗಿಡಗಳಿಗೆ ನೀವು ಹಾಕಿದಾಗ ನಿಮಗೆ ಮಿತ್ರರಿಂದ ಅಥವಾ ಮಿತ್ರರ ಸುಖದಿಂದ ನೀವು ವಂಚಿತರಾಗ್ತೀರ. ಮಿತ್ರರಿಂದ ನಿಮಗೆ ಸಹಾಯ ಸಿಗುವುದಿಲ್ಲ ಅಥವಾ ಮಿತ್ರರಿಂದ ನಿಮಗೆ ಸಮಸ್ಯೆ ಆಗಬಹುದು. ಒಂದು, ಮಿತ್ರರಿಂದ ನಿಮ್ಗೆ ಸಮಸ್ಯೆ ಆಗುತ್ತೆ, ಅಥವಾ ಮಿತ್ರರ ಸಹಾಯ ಅಗತ್ಯ ಇದೆ. ನನಗೆ ಈ ಟೈಮಲ್ಲಿ ನನ್ನ ಫ್ರೆಂಡಿನ ಅಗತ್ಯ ಇದೆ ಅಂದರೆ ಆ ಟೈಮಲ್ಲಿ ನಿಮ್ಮ ಫ್ರೆಂಡು ನಿಮಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡಲ್ಲ. ಸೊ ಮಿತ್ರರಿಂದ ನಿಮಗೆ ಸಮಸ್ಯೆ ಆಗುವಂಥದ್ದು, ಮಿತ್ರರಿಂದ ಮೋಸ ಆಗುವಂಥದ್ದು, ಮಿತ್ರರು ದ್ರೋಹ ಬಗೆಯುವಂಥದ್ದು, ಅಥವಾ ಮಿತ್ರರು ನಿಮಗೆ ಸಹಾಯ ಮಾಡಲು ಬಾರದೇ ಇರುವಂಥದ್ದು. ಒಟ್ಟಿನಲ್ಲಿ ಮಿತ್ರರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಯಾರ್ಯಾರು ಎದುರಿಸ್ತಾ ಇದ್ದೀರಾ, ನೀವು ಇನ್ನೊಂದು ಸಲ ಕಿವಿಗೊಟ್ಟು ಕೇಳ್ಕೊಳ್ಳಿ. ನೀವು ಬಳಸಿರುವಂಥ, ನೀವು ಬಿಸಾಕಿರುವಂಥ, ನೀವು ಎಂಜಲು ಮಾಡಿರುವಂಥ ವಸ್ತುಗಳನ್ನು, ಯಾವುದೇ ಆಹಾರ ಪದಾರ್ಥಗಳನ್ನ ಇರಲಿ, ಅದನ್ನು ನೇರವಾಗಿ ಗಿಡಗಳಿಗೆ ಹಾಕೋದಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಮಧ್ಯದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಮಿತ್ರರ ಸಮಸ್ಯೆಗಳು ಬಂದೇ ಬರ್ತವೆ. ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಗೊಬ್ಬರ ಹಾಕೋದಿದ್ರೆ ಚೆನ್ನಾಗಿರುವಂಥ ಗೊಬ್ಬರವನ್ನು ನೀವು ಹಾಕೋಬಹುದು. ಅದರಲ್ಲಿ ನಾವು ಅದರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ನೇರವಾಗಿ ನೀವು ಹಾಕ್ತಾ ಇರುವಂಥ ವಿಷಯದ ಬಗ್ಗೆ ಮಾತ್ರ ಇಲ್ಲಿ ಮಾತಾಡಲಾಗಿದೆ. ಈ ವಿಷಯಗಳು ನಿಮಗೆ ಇಷ್ಟ ಆಯಿತು ಅಥವಾ ಇದರಲ್ಲಿ ಏನಾದರೂ ವಿಷಯ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಅತಿ ಹೆಚ್ಚು ಈ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಕೊಡೋದಕ್ಕೆ ಮರಿಬೇಡಿ. ಅದೇ ರೀತಿ ತುಂಬ ಜನ ಬಂದ್ಬಿಟ್ಟು ನಮ್ಮಲ್ಲಿ ಭಾಳಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬಟ್ ನೋಡುವಂಥ ವ್ಯೂಸ್ ಭಾಳ ಕಮ್ಮಿ ಇದೆ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ಗಳು ಒಂದು ಸ್ವಲ್ಪ ನೋಡಿ ಏನು ವಿಡಿಯೋ ಹಾಕ್ತಾ ಇದ್ದೀವಿ ಮತ್ತು ಇದರಿಂದ ಯಾರಿಗಾದ್ರು ಏನಾದ್ರು ಉಪಯೋಗ ಆಗುತ್ತಾ ಇಲ್ವಾ ಅನ್ನೋದನ್ನು ನೀವುಗಳು 4 ಜನರಿಗೆ ಹಂಚಿ. ಆವಾಗ ನಿಮಗೆ ವಿಷಯಗಳು ತಿಳಿತದೆ. ಎಲ್ರಿಗೂ ಒಳ್ಳೆಯದಾಗಲಿ.